धर्मस्थला में चल रही खुदाई के पस मंजर में इतवार को कांग्रेस और बीजेपी के दरमियान लफ्जी जंग का आगाज हो गया। दरअसल ये खुदाई का सिलसिला उस वक्त शुरू हुआ था जब एक साबिक सफाई मुलाजिम ने गुमनाम शिकायत दर्ज करवाते हुए इल्जाम लगाया था कि पिछले 20 बरस में औरतों और लड़कियों के साथ ज्यादती, कत्ल और खुफिया तदफीन के कई वाकयात यहाँ पेश आए हैं। शिकायत में यह भी कहा गया था कि नेत्रावती नदी के अतराफ सैकड़ों खबरें मौजूद हैं। बीजेपी के रियासती सदर BY विजेंद्रा ने इतवार को पार्टी वफद के साथ धर्मस्थला का दौरा किया। उन्होंने मंजुनाथ स्वामी और अन्नप्पा स्वामी मंदिर में पूजा की और वीरेंद्र हेगड़े से आशीर्वाद भी लिया। इस मौके पर विजेंद्रा ने कहा कि बीजेपी हुकूमत SIT की जांच की हिमायत करती है, लेकिन सोशल मीडिया पर चल रही गलत मुहिम के खिलाफ सख्त कार्रवाई की जानी चाहिए। उनके मुताबिक ऐसी प्रोपेगेंडा मुहिम लाखों भक्तों के जज्बात को ठेस पहुंचा रही है। उन्होंने ये भी इल्जाम लगाया कि बाएं बाजू यानी लेफ्टिस्ट तंजीमें हुकूमत पर दबाव डाल रही हैं और डिप्टी चीफ मिनिस्टर DK शिव कुमार ने खुद एक बड़ी साजिश की बात कही थी। बीजेपी चाहती है कि शिकायत करने वाले की असलियत और झूठे दावों पर पूरी वजाहत की जाए। SIT ತನಿಖೆಗೆ ಆದೇಶ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ನಾವು ಸ್ವಾಗತವನ್ನ ಮಾಡಿದ್ದೇವೆ। ತನಿಖೆ ಪಾರದರ್ಶಕವಾಗಿ ಆಗಬೇಕು, ಏನು ಅನುಮಾನಗಳು ಹುಟ್ಟಿ ಹಾಕಿದ್ದಾವೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕು ಅನ್ನುವ ಅಪೇಕ್ಷೆಯನ್ನು ಕೂಡ ನಾವು ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ವಿ। ಇವತ್ತು ತನಿಖೆ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಅನೇಕ ಗೊಂದಲಗಳು, ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ। ಕೆಲವು ಹೇಳಿಕೆಗಳನ್ನ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಗಮನಿಸಬೇಕು। ಮೊದಲನೇದಾಗಿ ಉಸ್ತುವಾರಿ ಸಚಿವರುಗಳಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರ ಒತ್ತಡಕ್ಕೆ ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ। ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ। ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇನೆ ಇವತ್ತೇನು ತನಿಖೆ ನಡೀತಾ ಇದೆ, ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ, ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು। ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕದೇನೆ ಇವತ್ತು ಅಪರಾಧವನ್ನೇ ಎಸಗಿದೆ। ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ। ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ, ಆದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ, ಅಣ್ಣಪ್ಪ ಸ್ವಾಮಿ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖೇನ ಅಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನ ಸೃಷ್ಟಿ ಮಾಡತಕ್ಕಂತ षड्यंत्रवू ಕೂಡ ಇದರಿಂದ ಅಡಗಿದೆ। उधर DCM DK शिव कुमार ने बीजेपी के इस दौरे को सियासी यात्रा करार दिया। उन्होंने कहा कि ये कोई धर्म यात्रा या मजहबी दौरा नहीं, बल्कि सियासी पॉइंट स्कोरिंग है। जब SIT तश्कील दी गई थी तो बीजेपी खामोश क्यों थी? शिव कुमार ने यह भी इल्जाम लगाया कि इब्तिदा में कुछ हिंदू ग्रुप्स ने धर्मस्थला को निशाना बनाया और बीजेपी ने उनकी हिम्मत अफजाई की। इधर खुदाई का काम इतवार को रोक दिया गया। वजीर दाखिला जी परमेश्वरा असेंबली में इस मामले पर बयान देंगे। बीजेपी इस बात पर जोर दे रही है कि हुकूमत न सिर्फ शिकायत करने वाले के खिलाफ कार्रवाई करे, बल्कि अवाम के सामने पूरी हकीकत भी लाए। फिलहाल सूरत हाल यह है कि दोनों जमातें अपने अपने बयानिए पर डटी हुई हैं और सियासी हलचल में कमी के कोई आसार नजर नहीं आ रहे। होम मिनिस्टर नाड़ेनो नाड़िद्दो सर कैमरा ನೋಡಿ he is going to reply on that issue. ನಾನೇನು ಹೇಳಕ್ಕೆ ಸಂಬಂಧ ನನ್ನ ಭಾವನೆ ಏನಂತ ಹೇಳಿದ್ದೀನಿ ಅಷ್ಟೇ ಸರ್। ಧರ್ಮಸ್ಥಳ ಎವಾಕ್ಯುಯೇಷನ್ ಕಂಟಿನ್ಯೂ ರ್ಯಾಲಿ ಮಾಡ್ತಾ ಇದ್ದಾರೆ, ಅದು ರಾಜಕೀಯದ ರ್ಯಾಲಿ, ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ರ್ಯಾಲಿ, ಧರ್ಮದ ರ್ಯಾಲಿ ಅಲ್ಲ। ಏನು ಅವರು ಧರ್ಮಸ್ಥಳ ಏನು ಅವ್ರ ಮನೆ ಆಸ್ತಿ ಸಾರ್ವಜನಿಕ ಸ್ವತ್ತು। ತನಿಖೆಗೆ ಮೊದಲೇ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಂತ, ಧರ್ಮಾಧಿಕಾರಿಯ ಬಗ್ಗೆ ಅಪಪ್ರಚಾರ ಮಾಡಿದಂತ
ಅವರ ಹಿನ್ನೆಲೆಯೂ ತನಿಖೆ ಆಗಬೇಕು. ಈಗಾಗಲೇ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಆ ಷಡ್ಯಂತ್ರ ಏನು ಅನ್ನೋದನ್ನು ಅವ್ರು ಬಹಿರಂಗಪಡಿಸಬೇಕು. ಸತ್ಯ ಹೇಳೋದಕ್ಕೆ ಹೆದರಿಕೆನಾ ಮಾನ್ಯ ಉಪಮುಖ್ಯಮಂತ್ರಿಗಳೇ? ಸತ್ಯ ಹೇಳಕ್ಕೆ ನಿಮಗೆ ಹೆದರಿಕೆ ಇಲ್ಲ ಅನ್ನೋದಾದ್ರೆ ಆ ಷಡ್ಯಂತ್ರ ಮತ್ತು ಷಡ್ಯಂತ್ರದ ಹಿಂದಿರ್ತಕ್ಕಂಥ ರಾಜಕಾರಣ, ಷಡ್ಯಂತ್ರದ ಹಿಂದಿರ್ತಕ್ಕಂಥ ಶಕ್ತಿ ಅದು ಯಾವುದು ಅನ್ನೋದನ್ನ ತಾವು ಬಹಿರಂಗಪಡಿಸಬೇಕಾದ ಅನಿವಾರ್ಯತೆ ಇದೆ. ಈಗ ನೀವು ಹೇಳದೇ ಇದ್ರೆ ಇನ್ಯಾವಾಗ ಹೇಳ್ತೀರಿ? ಈಗಲೇ ಹೇಳೋಕ್ಕೆ, ಸತ್ಯ ಹೇಳೋಕ್ಕೆ ಇದೇ ಸೂಕ್ತವಾಗಿರತಕ್ಕಂಥ ಕಾಲ. ಷಡ್ಯಂತ್ರ ಏನು ಅನ್ನೋದನ್ನ ಬಹಿರಂಗಪಡಿಸಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ತನಿಖೆ ಯಾವ ರೂಪದಲ್ಲಿ ಅವರು ತನಿಖಾಧಿಕಾರಿಗಳು ಮಾಡ್ತಾರೆ ಮಾಡಲಿ. ಆದರೆ ತನಿಖೆಗೆ ಮುಂಚೆನೆ ಅಪರಾಧಿ ಸ್ಥಾನ ಕಟ್ಟಿದ್ರಲ್ಲ, ಒಂದು ಅಪನಂಬಿಕೆ ಹುಟ್ಟಾಕುವಂತ ಪ್ರಯತ್ನ ಮಾಡಿದ್ರಲ್ಲ, ಇದು ಒಂದು ಷಡ್ಯಂತ್ರದ ಭಾಗ. ಇದ್ರ ಹಿಂದ್ಗಡೆ ಮತಾಂಧತೆ ಇದೆ. ಈ ಷಡ್ಯಂತ್ರದ ಇದ್ರ ಹಿಂದ್ಗಡೆ ಮತಾಂತರ ಮಾಡುವಂತ ಮಾಫಿಯಾ ಇದೆ, ಮತಾಂತರದ ಮಾಫಿಯಾ ಇದೆ. ಒಮ್ಮೆ ಶ್ರದ್ಧಾಭಂಗ ಆದರೆ ಆ ಶ್ರದ್ಧಾಭಂಗದ ಲಾಭವನ್ನ ಪಡಿಬೇಕು ಅನ್ನುವಂತ ಹುನ್ನಾರ ಇದೆ. ಯಾಕೆ ಅಂದ್ರೆ ನೋಡಿ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ನಮಗೆ ಹುಂಡಿಗೆ ಮುಡುಪು ಹಾಕ್ಸೋರು, ಅದನ್ನ ತಗೊಬಂದು ನಮ್ಮ ಕೈನಲ್ಲಿ ಇಲ್ಲಿ ಅರ್ಪಣೆ ಮಾಡಿಸೋರು. ಸಣ್ಣ ಇದು ನನ್ನ ಒಬ್ಬನಂತಲ್ಲ, ನಮ್ಮ ಪೂರ್ವಿಕರ ತಲೆಮಾರದಿಂದಲೂ ಬೆಳೆದು ಬಂದಿರೋದು. ಅಂತ ಒಂದು ಶ್ರದ್ಧೆಯನ್ನ ಭಂಗ ಮಾಡಬೇಕು ಅನ್ನುವಂತ ಒಂದು ಷಡ್ಯಂತ್ರದ ಭಾಗ ಇದೆ. ನಾನು ಅವ್ರಿಗೆ ಕೇಳಕ್ ಬಯಸ್ತೇನೆ, ಅನ್ನ ಕೊಡೋದು ತಪ್ಪ? ಯಾವುದೇ ಜಾತಿಯ ತಾರತಮ್ಯ ಮಾಡದೆ ಚಿಪ್ನಲ್ಲಿ ಅನ್ನ ಕೊಡ್ತಿದ್ದ, ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಇಲ್ಲಿ ಸಹಪಂಕ್ತಿ ಭೋಜನ ಮಾಡಿದ್ದು ಅಪರಾಧನ? ಅಕ್ಷರ ದಾಸೋಹ ಮಾಡಿದ್ದು ಅಪರಾಧನ? ಆರೋಗ್ಯ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದ ಅಪರಾಧನ? ಪುರಾತನ ದೇವಸ್ಥಾನಗಳನ್ನ ಧರ್ಮೋತ್ಥಾನ ಟ್ರಸ್ಟ್ಗಳ ಮೂಲಕ ಜೀರ್ಣೋದ್ಧಾರ ಮಾಡಿದ ಅಪರಾಧನ? ಗ್ರಾಮಗಳಲ್ಲಿ ನೆರವು ಕೇಳ್ಕೊಂಡು ಬಂದವರಿಗೆ ದೇವಾಲಯಕ್ಕೆ ನೆರವು ಕೊಟ್ಟಿದ್ದ ಅಪರಾಧನ? ಜನಸಾಮಾನ್ಯರು ಬದುಕು ಕಟ್ಕೊಳ್ಳೋದಕ್ಕೆ ನೆರವು ನಿಂತಿದ್ದು ಧರ್ಮಸ್ಥಳದ ಅಪರಾಧನ? ಯಾವ್ದು ಅಪರಾಧ? ನಾವು ಹೇಳ್ತಾ ಇದೀವಿ, ನೀವು ಯಾವ ವಿಷಯವನ್ನು ಮುಂದಿಟ್ಕೊಂಡು ಹೋಗ್ತಾ ಇದ್ದೀರೋ ನೀವು ಅದಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಹೋರಾಟ ಮಾಡೋ ನೆಪದಲ್ಲಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ದು, ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದು ಇದು ಅಪರಾಧ. ಇದು ಷಡ್ಯಂತ್ರ. ಈ ಷಡ್ಯಂತ್ರ ಈ ಬಯಲಿಗೆ ಬರಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಮುಖ್ಯಮಂತ್ರಿಗಳೇ, ಕೋಟ್ಯಾಂತರ ಜನರ ಭಕ್ತರ ಮನಸ್ಸಿಗೆ ಘಾಸಿಯಾಗುವ ರೀತಿಯಲ್ಲಿ ವರ್ತನೆ ಮಾಡಿರೋರ ಮೇಲೆ ಕ್ರಮ ಯಾಕಿಲ್ಲ ನಿಮ್ದು? ಯಾಕೆ ನೀವು ಕ್ರಮ ತಗೊಂಡಿಲ್ಲ? ಅವ್ರ ಮೇಲೆ ಕ್ರಮ ತಗೊಳ್ಳಿ, ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಮತ್ತು ನಿಮ್ಮ SIT ತನಿಖೆ ಎರಡು ಮುಖವಾಗಿ ನಡೀಬೇಕು. ಹೇಗೆ ಒಬ್ಬ ಅನಾಮಿಕ ದೂರುದಾರನ ದೂರನ್ನೇ ಆಧರಿಸಿ ನೀವು ತನಿಖೆ ನಡೆಸಿದ್ರೋ ಅವನ ಹಿನ್ನೆಲೆಯೂ ತನಿಖೆ ಆಗಬೇಕು, ಅದು ತನಿಖೆ ಆಗಬೇಕು. ಅವನ ಹಿಂದ್ಗಡೆ ಇರುವ ಶಕ್ತಿಗಳೇನೋ ತನಿಖೆ ಆಗಬೇಕು. ಈಗ ಇಷ್ಟೆಲ್ಲ ಧರ್ಮಸ್ಥಳದಲ್ಲಿ ನೀವು ಅವನು ಹೇಳಿದ ಕಡೆಲ್ಲ ಗುಂಡಿ ತೋಡಿರಲ್ಲ, 18 ಅಡಿ 20 ಅಡಿ ಎಲ್ಲ ತೋಡಿದ್ರಲ್ಲ, ಏನ್ ಸಿಕ್ತು ನಿಮ್ಗೆ? ಇದು ಇಷ್ಟಾದ್ಮೇಲೂ ನಿಮಗೆ ಇದು ಕಪೋಲ ಕಲ್ಪಿತ ಅಂತ ಅನ್ಸಿಲ್ವಾ? ಇದು ಷಡ್ಯಂತ್ರದ ಭಾಗ ಅಂತ ಅನ್ಸಿಲ್ವಾ? ಹಾಗಿದ್ರೆ ಷಡ್ಯಂತ್ರದ ಭಾಗ ಅಂತ ಅನ್ಸಿದ್ರೆ ಈ ಷಡ್ಯಂತ್ರ ನಡೆಸಿದವರ ಮೂಲ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಆಗಬೇಕು. ಅವರಿಗೆ ಶಿಕ್ಷೆ ಆದಾಗ ಮಾತ್ರ ಧರ್ಮಸ್ಥಳದ ಭಕ್ತರಿಗೆ ಸಮಾಧಾನ ಆಗುತ್ತೆ. ಅದಕ್ಕೆ ನಾನು ಆಗ್ರಹಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ, ನಿಮಗೆ ಧರ್ಮಸ್ಥಳದ ಬಗ್ಗೆ ಗೌರವ ಇರೋದಾದ್ರೆ, ಧರ್ಮಸ್ಥಳದ ಭಕ್ತರ ಭಾವನೆಗಳನ್ನು ಗೌರವಿಸೋದಾದ್ರೆ ಈ ಹಿನ್ನೆಲೆಯ ತನಿಖೆ ಆಗಬೇಕು. ಅದಕ್ಕೆ ಯಾವಾಗ SIT ತನಿಖೆ ಮಾಡ್ತೀರಿ? ಯಾರೋ ಹೇಳಿದ್ರು ಅಂತ SIT ತನಿಖೆ ಮಾಡಿದ್ರಿ ನೀವು, ಸಂತೋಷ ಮಾಡಿ. ನಮಗೂ ಪುಟಕ್ಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಹೊರಗೆ ಬರುತ್ತೆ ಅನ್ನೋಂಥ ವಿಶ್ವಾಸ ಇತ್ತು. ಪುಟಕ್ಕಿಟ್ಟ ಚಿನ್ನದಂತೆ ಹೊರಗೆ ಬರುತ್ತೆ ಆ ವಿಶ್ವಾಸ ಇದೆ. ಆದರೆ ಷಡ್ಯಂತ್ರ ಮಾಡಿದವರನ್ನು ಅವ್ರ ಬಗ್ಗೆನೂ ತನಿಖೆ ಆಗಬೇಕಲ್ಲ, ಆ ತನಿಖೆ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಸೋಷಿಯಲ್ ಮೀಡಿಯಾದ ಬಗ್ಗೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇರೋದು ಇದೆಲ್ಲ ಬಿಜೆಪಿಯವರು ಒಂದು ರಾಜಕೀಯವಾಗಿ ಬಳಸ್ಕೊತಾ ಇದ್ದಾರೆ. ಮತ್ತೆ ಈ ಎಲ್ಲ ಷಡ್ಯಂತ್ರದ ಹಿಂದೆ ಬಿಜೆಪಿಯವರು ಇರೋದು. ಈಗ ಖಂಡ್ರೆ ಅವರು ಈ ಪಾಪದ ಸುಳಿಗೆ ತಾವು ಸಿಗಾಕೊಳ್ತಾ ಇದ್ದಾರೆ. ಯಾರೋ ಮಾಡಿದ ಪಾಪದ ಸುಳಿಗೆ ನೀವು ಮಾತಾಡಿ ಸಿಗಾಕೋತಾ ಇದ್ದೀರಿ. ಖಂಡ್ರೆ ಅವರೇ, ನಿಮ್ಮ ತಂದೆನೂ ಇದನ್ನು ಒಪ್ಪಲ್ಲ, ನಿಮ್ಮ ತಂದೆಯೂ ನಿಮ್ಮ ಒಪ್ಪಲ್ಲ. ಶರಣ ಸಂಸ್ಕೃತಿ ಅಂತೂ ಇದನ್ನು ಒಪ್ಕೊಳ್ಳೋದೇ ಇಲ್ಲ. ಶರಣ ಸಂಸ್ಕೃತಿ ಈ ತರದ ನಿಮ್ಮ ಸುಳ್ಳನ್ನ ಒಪ್ಕೊಳ್ಳೋದೇ ಇಲ್ಲ. ಸೋಷಿಯಲ್ ಮೀಡಿಯಾ ಏನು ಷಡ್ಯಂತ್ರ ಮಾಡಿದ್ರು, ಅವ್ರಿಗೆ ಎಲ್ಲಿಂದ ಹಣ ಬಂದಿದೆ, ಇದ್ರ ಹಿಂದ್ಗಡೆ ಯಾರಿದ್ದಾರೆ, ಇದು ಕೂಡ ತನಿಖೆಯ ಭಾಗ ಆಗಬೇಕು. ತನಿಖೆ ಈಗ ಅವ್ರು ಹೇಳಿದ್ದಕ್ಕೆ ಈ ಕಂಡಲ್ಲೆಲ್ಲ ಆಗಿದ್ರಲ್ಲ, 17-18 ಕಡೆ ಆಗಿದ್ರಲ್ಲ, ಇನ್ನು 20 ಕಡೆ ಆಗಿರಿ, ನಮಗೇನು ದುಃಖ ಇಲ್ಲ.
ನಿಮ್ಮ ಹಣ ಖರ್ಚಾಗುತ್ತೆ, ನಿಮ್ಮ ಸಮಯ ವ್ಯರ್ಥ ಆಗುತ್ತೆ. ಆದರೆ ಆರೋಪ ಮಾಡಿದ್ರಲ್ಲ, ಆರೋಪದ ಹಿನ್ನೆಲೆ ಏನು, ಅವರಿಗೆ ಎಲ್ಲಿಂದ ಹಣ ಸರಬರಾಜಾಯಿತು, ಯಾರ್ಯಾರಿಗೆ ಟಾರ್ಗೆಟ್ ಕೊಟ್ಟರು, ಎಷ್ಟು ವ್ಯವಸ್ಥಿತ ಪ್ಲಾನ್ ಮಾಡಿದ್ದಾರೆ, ಈ ಪ್ಲಾನ್ ಎಲ್ಲಾಯಿತು ಅನ್ನುವ ಅನುಮಾನ ಬಹಳ ದಟ್ಟವಾಗಿದೆ. ವಿದೇಶದಿಂದಲೂ ಹಣ ಬಂದಿದೆ ಅಂತಕ್ಕಂಥ ಅನುಮಾನ ಇದೆ. ಮತಾಂತರದ ಮಾಫಿಯಾ ಇದ್ರ ಹಿಂದ್ಗಡೆ ಇದೆ ಅಂತಕ್ಕಂಥ ಒಂದು ಅನುಮಾನ ಇದೆ. ಈ ಎಲ್ಲ ಅರ್ಬನ್ ನಕ್ಸಲರು ಇದರ ಸ್ಟ್ರಾಟಜಿಯನ್ನು ರೂಪಿಸಿದ್ದಾರೆ ಅಂತಕ್ಕಂಥ ಅನುಮಾನ ಇದೆ. ಈ ಎಲ್ಲ ಅನುಮಾನಗಳ ಬಗ್ಗೆ ತನಿಖೆ ಆಗಬೇಕು. ನೀವು ಧರ್ಮಸ್ಥಳದ ಬಗ್ಗೆ ಅನುಮಾನ ಪಟ್ಟವ್ರ ಬಗ್ಗೆ ಅದು ಶತಮಾನಗಳಿಂದ ಇರುವ ನಂಬಿಕೆಯನ್ನೇ ಅಲ್ಲಾಡಿಸೋ ರೀತಿಯಲ್ಲಿ ನೀವು ತನಿಖೆ ಮಾಡಿಸಿದ್ರಿ. ಈಗ ಈ ಬಗ್ಗೆಯೂ ತನಿಖೆ ಆಗಲಿ. ಇದು ಭಕ್ತರ ಭಾವನೆ, ಈ ಬಗ್ಗೆಯೂ ತನಿಖೆ ಆಗಲಿ, ತನಿಖೆ ಆಗಬೇಕು ಅಂತ ಆಗ್ರಹಿಸಿದೆ. ಗೌರವಾನ್ವಿತ ವೀರೇಂದ್ರ ಹೆಗ್ಗಡೆಜಿ ಅವರನ್ನು ನಾವು ಇವತ್ತು ಭೇಟಿ ಮಾಡಿದ್ದೇವೆ. ಅವರು ಬಹಳ ನೊಂದಿದ್ದಾರೆ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಗಿದೆ. ಶ್ರೀ ಕ್ಷೇತ್ರದ ಭಕ್ತರಲ್ಲೂ ಕೂಡ ಇದೇ ರೀತಿಯ ಒಂದು ನೋವಿನ ಸಂಗತಿ ಇದೆ. ಇದಕ್ಕೆಲ್ಲವಕ್ಕೂ ಪರಿಹಾರ ಇರತಕ್ಕಂಥದ್ದು ಈಗ ಇಲ್ಲಿ ಏನೂ ಸಿಕ್ಕಿಲ್ಲ, ಆಪಾದನೆ ಎಲ್ಲವೂ ಸುಳ್ಳು, ಇದು ಒಂದು ಷಡ್ಯಂತ್ರ, ಕಳಂಕ ಹಚ್ಚುವ ಒಂದು ಕಾರ್ಯವನ್ನ ಈ ಏನು ಎಡಪಂಥೀಯರಿದ್ದಾರೆ ಅವರ ಜೊತೆಯಲ್ಲಿ ಈ ಸರ್ಕಾರವೂ ಸೇರಿದೆ ಅಂತಕ್ಕಂಥದ್ದು ಭಕ್ತರ ಅನಿಸಿಕೆ. ಇದನ್ನ ತಿಳಿಗೊಳಿಸಬೇಕು. ಭಕ್ತರಲ್ಲಿ ಒಂದು ರೀತಿಯ ಕಳಂಕ ಇರತಕ್ಕಂಥದ್ದನ್ನು ನಾವು ಅವರಿಗೆ ಧೈರ್ಯ ತುಂಬಬೇಕು. ಮತ್ತೆ ಶ್ರೀ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕಳಂಕ ಹಚ್ಚುವವರನ್ನ ನಾವು ಸಹಿಸಬಾರದು. ಆ ಕಾರಣಕ್ಕೆ ನಾವಿವತ್ತು ಬಂದಿದ್ದೇವೆ. ಮಂಜುನಾಥರ ದರ್ಶನ ಆಗಿದೆ. ನಾವೆಲ್ಲರೂ ಸೇರಿ ಈ ಶ್ರೀ ಕ್ಷೇತ್ರದ ಪರವಾಗಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. I don't think interim report or any report has not come according to me. But anyhow, our Home Minister, he will give reply. Even Friday also, he has given some information, and he told on that day, Monday, he is going to give a statement. Let us wait. Well, let them go. What is there? The BJP people, they always think on votes. See, Manjunatha, Annappa Hegde, and there are a lot of devotees, more than BJP. In Manjunatha and Annappa, devotees are in Congress. We should not politically use this issue. Any party, maybe Congress, BJP, JDS, we should not use. Anyhow, SIT is finally, it has come to the final stage. Let us wait. Do you think it is on politics? See, one thing is for certain. Dharmasthala temple has been present at that place. Annappa Gudi's temple has been present at that place for thousands of years. BJP didn't build it brick by brick. Dharmadhikari Shri Hegdeji wasn't established by BJP either. They've been there since centuries, since millennia. And whether you're an agnostic, whether you're a Hindu, whether you're a Muslim, whether you're a believer, non-believer, one thing is for sure, that the place has some speciality. So that we respect. See, Manjunath Swami does not require BJP. BJP requires Manjunath Swami for its existence, and that's all that is happening over here. He's doing politics over these issues. This is nothing to do with the BJP, Congress, and the Dharmasthala chief. There is a complaint, and on the complaint of which some investigation is going on. Anybody attributing political motto or any political mischief is totally ruled out. And this type of statements are made by BJP or some interested parties only for political purpose. This is not good, not fair. And this type of mischievous statements will be answered on the floor of the House. Thank you. But they said,
they kept quiet when the SIT was formed. They kept quiet when the company was registered. But when there is a propaganda going on, the government should intervene into that. But the government is not doing anything about it. A lot of false things are said on social media. Government is mum over it. Government has started investigation through SIT. How can anybody expect that the government to intervene in investigation? That is the thing, and we will give the detailed reply on the floor of the office. Yes, sir.